ಇದು ಉದಯ ಟಿವಿಯ ಸಿನಿಮಾ ಸಂಭ್ರಮ AVR ಗ್ರೂಪ್ ಆಫ್ ಕಂಪನೀಸ್ ಕೋ-ಪ್ರೆಸೆಂಟ್ಸ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಸ್ಪೆಷಲ್ ಪಾರ್ಟ್ನರ್ ವಿ ಕೇರ್ ಹೆಲ್ತ್ ಅಂಡ್ ಸ್ಕಿನ್ ಕ್ಲಿನಿಕ್. ಮೊದಲಿಗೆ ನಮ್ಮ ಎವರ್ ಹ್ಯಾಂಡ್ಸಮ್ ರಮೇಶ್ ಸರ್ಗೆ ಕಂಗ್ರ್ಯಾಚುಲೇಷನ್ ಸರ್, ಯು ಲುಕಿಂಗ್ ವೆರಿ ವೆರಿ ಹ್ಯಾಂಡ್ಸಮ್, ಸ್ಟನ್ನಿಂಗ್ ಆಸ್ ಯೂಶುವಲ್. ಹೊಸದಲ್ಲ ಇದು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ ಯು. As a human being, as a father, as a husband, as an actor, as a director, as a producer, as a motivator, the motivator ಗೆ ಬರಲಿ ಜೋರ್ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಇದು ಸ್ಟಾರ್ ಐಕಾನ್ ಅನ್ನೋ ವರ್ಡಿಂಗ್ಗೆ ಬಹಳ ಸೊಗಸಾಗಿದೆ. ಸೋಷಿಯಲ್ ಮೀಡಿಯಲ್ಲಿ ಲೈಕ್ ಬಟನ್ ಬರುತ್ತಲ್ಲ, ಆ ಥರ ಇದು ಒಂದಡಿ ಲೈಕ್ ಬಟನ್. ಐ ಆಮ್ ಹ್ಯಾಪಿ ದಟ್ ಯು ಲೈಕ್ ಮೈ ವರ್ಕ್. ಆಕ್ಟರ್ ಅಂತ ಅಮೆರಿಕ ಅಮೃತವರ್ಷಿಣಿ ಆ ಥರ ಫಿಲ್ಮ್ಸ್ಗೆ ಬೆಸ್ಟ್ ಆಕ್ಟರ್ ಸಿಕ್ತು. ಡೈರೆಕ್ಟರ್ ಅಂತ ರಾಮಶ್ಯಾಮ ಭಾಮ ಸಿಕ್ತು. ರೈಟರ್ ಅಂತ ಅಮೃತಧಾರಕ್ಕೆ ಸಿಕ್ತು. ಇದು ಹೊಸದಾಗಿದೆ, ಸ್ಟಾರ್ ಐಕಾನ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಚಿತ್ತಾರ ಗ್ರೂಪ್ಗೆ, ಟು ಶನಾಯ್, ಟು ಶಿವಕುಮಾರ್, ಟು ಎವ್ರಿಬಡಿ ಎಲ್ಸ್, ಮೈ ಪರ್ಸನಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೋ ಸ್ವೀಟ್ ಸರ್. ನೀವು ಇವತ್ತಿಗೂ ಕೂಡ ಆಕ್ಟಿಂಗ್ ನ ಇನ್ಸ್ಪೈರ್ ಮಾಡ್ತಾನೆ ಇರ್ತೀರಿ ಸರ್. ಯು ಆರ್ ಒನ್ ಆಫ್ ದ ವಂಡರ್ಫುಲ್ ವರ್ಸಟೈಲ್ ಆಕ್ಟರ್ಸ್. ಅದಲ್ಲದೆ ನಿಮ್ಮ ಮೋಟಿವೇಶನ್ ಸ್ಪೀಚ್ ರಿಯಲಿ ಇನ್ಸ್ಪೈರ್ಸ್. ಬರೀ ನಾನ್ ಮಾತ್ರ ಅಲ್ಲ ಸರ್, ನಂತರ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ತಲುಪುತ್ತೆ ಅದು. ನೀವು ನಂಬಲ್ಲ, ವರ್ಲ್ಡ್ ಮೋಟಿವೇಟರ್ಸ್ ಅಲ್ಲಿ ರಮೇಶ್ ಸರ್ ಇಸ್ ದೇರ್ ಇನ್ ಟಾಪ್ 50. ವರ್ಲ್ಡ್ ಮೋಟಿವೇಟರ್ಸ್ ಅಲ್ಲಿ ಗೊತ್ತಾ? ಅದು ರಮೇಶ್ ಸರ್ಗೂ ಗೊತ್ತಿಲ್ಲ. ಇನ್ ಇಂಡಿಯಾ ನಮ್ಮ 4th ಪೊಸಿಷನ್ ಇದ್ದಾರೆ ಸರ್. ಹೌ ಇಸ್ ಇಟ್ ಪಾಸಿಬಲ್ ಸರ್? ವಾಟ್ ಇನ್ಸ್ಪೈರ್ಡ್ ಯು ಆಕ್ಚುಲಿ? ಅದನ್ನು ಕೇಳಬೇಕು. ಅಲ್ಲ, ಇನ್ಸ್ಪಿರೇಷನ್ ಅಂತಲ್ಲ, ನಾನು ನಾನು ಈ ಥರ ವೇದಿಕೆಗಳು ಹೋದಾಗ ಒಬ್ಬ ನಟನಾಗಿ ಡೈಲಾಗ್ ಹೇಳಿ, ಹಾಡು ಹೇಳಿ, ಅದೆಲ್ಲ ಹೇಳ್ತಿರ್ತಾರೆ, ಅದೆಲ್ಲ ಮಾಡ್ತಾ ಇದ್ದೆ. ಅದರ ಜೊತೆ ನನಗೆ ಸಹಾಯ ಆದಂಥ ಕೆಲವು ವಿಷಯಗಳನ್ನ ಹಂಚ್ಕೊಂಡ್ ಬರ್ತಾ ಇದ್ದೆ. ಅದನ್ನೇ ಈಗಲೂ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಷ್ಟೇ. ದೀಸ್ ಆರ್ ಯುನೋ ನನ್ನ ಲೈಫಲ್ಲಿ ಇದೆಲ್ಲ ನಡೆದಿದೆ, ನನಗೆ ಹೆಲ್ಪ್ ಆಗಿದೆ, ಅದನ್ನು ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ದರ್ ಇಸ್ ನಥಿಂಗ್ ಎಲ್ಸ್. ಐ ಆಮ್ ಸಿಂಪ್ಲಿ ಶೇರಿಂಗ್ ವಾಟ್ ಎವರ್ ವರ್ಕ್ ಫಾರ್ ಮೀ, ದಟ್ಸ್ ಆಲ್. ಬಟ್ ನಿಜವಾಗ್ಲೂ ಸರ್, ಯು ಇನ್ಸ್ಪೈರಿಂಗ್ ಅ ಲಾಟ್ ಆಫ್ ಪೀಪಲ್ ವಿತ್ ಯುವರ್ ಬ್ಯೂಟಿಫುಲ್ ಮೋಟಿವೇಶನಲ್ ಸ್ಪೀಚ್. ಅದೆಲ್ಲ ಒಂದ್ ಕಡೆಗಾದ್ರೆ, ರಮೇಶ್ ಸರ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸತತ 40 ವರ್ಷಗಳಿಂದ 4 decades ಇಸ್ ನಾಟ್ ಅ ಜೋಕ್. ಈ ಅದ್ಭುತ ಸಾಧಕರಿಗೆ ಎದ್ದು ನಿಂತು ಚಪ್ಪಾಳೆ ಹೊಡಿಲೇಬೇಕು. 40 ವರ್ಷ ಸುದೀರ್ಘ ಪಯಣ. ಎವ್ರಿಬಡಿ ಕ್ಯಾನ್ ಹ್ಯಾವ್ ಅ ಸ್ಟ್ಯಾಂಡಿಂಗ್ ಓವೇಷನ್ ಫಾರ್ ರಮೇಶ್ ಸರ್ ಫಾರ್ 40 years. ಈ 40 years ನಾನಿರೋದಲ್ಲ, ನಮ್ಮ ಸ್ನೇಹಕ್ಕೆ ಈಗ ಆಲ್ಮೋಸ್ಟ್ 40 ವರ್ಷ ಆಗ್ತಿದೆಯಲ್ಲ, ಆ ಸ್ನೇಹಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. Tata Capital, VST Maserati, Manish Enterprises, Amar Films, Fortis Hospital, Nagarabhavi, Swastik Masala, Shiv Sagar, Aero Style, Veksha Home, Barter Card, Mukanan Resort, Dress Circle, Mangalore Jewelers, Suraj Production, Hospitality Partner, Matka. ಸರ್, ರಮೇಶ್ ಸರ್ 40 ವರ್ಷ ಒಂದ್ಸತಿ ಹಿಂದಿರು ನೋಡಿದಾಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಅಲ್ಲ, ಇಷ್ಟು ದೂರ ಬಂದಿದ್ದೀನಿ ಅನ್ನೋದಕ್ಕಿಂತ ಇಷ್ಟು ದೂರ ಬಂದ್ಬಿಟ್ಟು ಇನ್ನೇದೇನೋ ಅನ್ಸ್ತಾ ಇದೆ. ಇದು ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಸರ್. ನಿಜವಾಗ್ಲೂ ಇಟ್ಸ್ ಅ ಗ್ರೇಟ್ ಜರ್ನಿ. ಈಗ ಈ ಜರ್ನಿನ ನಾವು ಯಾರ ಜೊತೆ ಹಂಚ್ಕೋಬೇಕು? ನಿಮ್ಮ ಒಬ್ಬರು ಅದ್ಭುತವಾದ ಕೋ-ಸ್ಟಾರ್ ಇದ್ದಾರೆ, ಅವರು ವೇದಿಕೆ ಮೇಲೆ ಬರ್ತಾರೆ, ಮತ್ತೆ ಒಂದಷ್ಟು ಮೂಮೆಂಟ್ಸ್ ರೀಕ್ರಿಯೇಟ್ ಮಾಡ್ತಾರೆ. ಯಾರಪ್ಪ? ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಕನ್ನಡ ಚಿತ್ರರಂಗದ ಅದ್ಭುತವಾದ ನಟಿ, ನಮ್ಮೆಲ್ಲರ ಪ್ರೀತಿಯ ಪ್ರೇಮ ಅವರು. ಪ್ರೇಮ ಅವರೇ, ಈಗ ನೀವೇ ಹೇಳಬೇಕು. ರಮೇಶ್ ಸರ್ ಅವರು ವಾಟ್ ಅದ್ಭುತ ಕೋ-ಸ್ಟಾರ್, ನಿಮ್ಗೆ ಎಂತ ಒಳ್ಳೆ ಚಿತ್ರಗಳನ್ನು ಮಾಡಿದಿರಿ. ಈಗ ಹೇಳಿ, ಹೇಗೆ ಅನ್ಸುತ್ತೆ? ಲೈಕ್ ಐ ಥಿಂಕ್ ನಾವು 4 films ಆಕ್ಟ್ ಮಾಡಿದೀವ. ನಮ್ಮೂರ ಮಂದಾರ ಹೂವೆ, ಚಂದ್ರೋದಯ, ಚಂದ್ರಮುಖಿ, ಪ್ರಾಣಸಖಿ, ಪ್ರೇಮಿ ನಂಬರ್ 1. ಪ್ರೇಮಿ ನಂಬರ್ 1. ವೆರಿ ಕಂಫರ್ಟಬಲ್ ಅವ್ರ ಜೊತೆ ಆಕ್ಟ್ ಮಾಡುವಾಗ. ಈಗ ಏನ್ ಟೆನ್ಷನ್ಸ್ ಇರಲ್ಲ, ಕೂಲ್. ಅವರಿಂದ ಒಂದು ಕಲ್ತಿದ್ದು, ಯಾವಾಗ್ಲೂ ನಗ್ತಾ ಇರ್ತಾರೆ. ಸೊ ಇಷ್ಟು ವರ್ಷದಲ್ಲಿ ರಮೇಶ್ ಸರ್ ಅಲ್ಲಿ ಬದಲಾಗಿದ್ದು ಏನಾದ್ರು ಇದೆಯಾ? ಅವ್ರು ಬದಲೇ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಇಬ್ರು ಸೇರಿರೋದ್ರಿಂದ ಈ ವೇದಿಕೆಯಲ್ಲಿ ಮತ್ತೆ ನಾವು ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಇದೇ ನಮ್ಮ ಟೈಮ್ ಮಿಷನ್ ಅಂತ ಅನ್ಕೊಳ್ಳಿ. ಸರ್, ನಿಮ್ಮ ಮೈಕ್ ನನ್ನ ಹತ್ರ ಕೊಡಿ, ನಿಮ್ಮ ಅವಾರ್ಡ್ ನಾನು ವಾಪಸ್ ಕೊಟ್ಬಿಡ್ತೀನಿ. ಮೇಡಮ್, ನಿಮ್ಮ ಮೈಕ್ ನನ್ನ ಹತ್ರ ಕೊಡಿ, ನಾನೇನು ಮಾಡಲ್ಲ, ಒಂದು ಮ್ಯೂಸಿಕ್ ಪ್ಲೇ ಮಾಡ್ತೀನಿ, ಮತ್ತೆ ನೀವು ಆ ಟೈಮ್ಗೆ ಹೋಗ್ಬಿಡಿ, ಹೇಳ್ತೀನಿ.
ಮಧುರ ಮೈ ಗಾಡ್ ನೋಡಕ್ಕೆ ಏನ್ ಚಂದ ನೋಡಿ ಸರ್. ನಮ್ಮ ಮಾತಲ್ಲ ಸರ್, ಅಲ್ಲಿ ರಿಯಾಕ್ಷನ್ ನೋಡಿ ಒಂದ್ಸತಿ. ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಪ್ರೇಮ ಮ್ಯಾಮ್, ಸೋ ಸ್ವೀಟ್, ಸಚ್ ಅ ವಂಡರ್ಫುಲ್ ಸ್ಪೋರ್ಟ್. ನೀವು ಕರೆದ ತಕ್ಷಣ ಬಂದು ಅವ್ರ ಜೊತೆ ಹೆಜ್ಜೆ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಫೈನಲ್ ನಮ್ಮ ರಮೇಶ್ ಸರ್ಗೆ ಏನ್ ಹೇಳ್ತೀರಿ? ಅವ್ರು ಹೀಗೆ ಇರಲಿ, ನಗ್ನಗ್ತಾ ಇರಲಿ, ಎಲ್ಲರಿಗೂ ಮೋಟಿವೇಶನ್ ಮಾಡ್ತಾ ಇರಲಿ ಪಾಸಿಟಿವ್ ಇಂದ. ರಮೇಶ್ ಸರ್ ಅವ್ರ ಮೋಟಿವೇಶನ್ ಕೇಳ್ತಿರ್ತೀರಾ? ಕೇಳ್ತಾ ಇರ್ತಾರೆ. ಅದರಲ್ಲಿ ನಿಮ್ಗೆ ತುಂಬಾ ಹಿಡ್ಸಿರುವಂತ ವಿಚಾರ ಅಂದ್ರೆ ಕುಗ್ಗೋಗ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಕುಗ್ಬೇಡಿ, ನಾವೇ ಮೋಟಿವೇಶನ್ ತಗೊಂಡು ಮುಂದೆ ಬರಬೇಕು ಅಂತ. ಐ ಲೈಕ್ ದಟ್ ಸ್ಪಿರಿಟ್. ಮೋಟಿವೇಶನ್ ಕೊಡಬೇಕು ಅಂತಲ್ಲ ನಾನು ಮಾಡ್ತಾ ಹೇಳ್ತಿಲ್ಲ, ಜಸ್ಟ್ ಹಂಚ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ತಾನೆ ಅನ್ನಿಸ್ತು, ಈಗ ಇವ್ರು ಹೇಳಿದಾಗ ಆ ಗೆಲುವಿನ ಗುಟ್ಟೇನು, ಈಗ 40 ವರ್ಷ 30 ವರ್ಷ ಅಂತೆಲ್ಲ ಹೇಳ್ತಾರಲ್ಲ, ಈ ಗೆಲುವಿನ ಗುಟ್ಟಿಗೆ ನನಗೆ ಈಗ ಅನ್ನಿಸ್ತಾ ಇರೋದು 5 ವಿಷಯಗಳು ಬೇಕು ಅನ್ಸುತ್ತೆ ರೀ. ನೀವು ಪಂಚ ಪಾಂಡವರನ್ನ ನೆನಪಿಸ್ಕೊಳ್ಳಿ. ಮೊದಲನೇದು ಸಹದೇವ ಬಂದು ಯುದ್ಧಕ್ಕೆ ಹೋಗ್ಬೇಕಾ ಹೋಗ್ಬಾರ್ದಾ ಅಂತ ಬಂದಾಗ ಒಂದು ಸೂಜಿಯ ಮೊನೆಯಷ್ಟು ನೆಲ ಕೊಡಲ್ಲ ಅಂತ ದುರ್ಯೋಧನ ಹೇಳಿದ್ನಲ್ಲ, ಅದಕ್ಕೋಸ್ಕರ ಅಲ್ಲ. ದ್ರೌಪದಿಗೆ ಪಬ್ಲಿಕಲ್ಲಿ ಅವಮಾನ ಮಾಡಿದ್ರಲ್ಲ, ಒಂದು ಹೆಣ್ಮಗಳನ್ನ ಪಬ್ಲಿಕಲ್ಲಿ ಅವಮಾನ ಮಾಡ್ತಾರಲ್ಲ, ಅವ್ರ ಮೇಲೆ ಯುದ್ಧ ಮಾಡಲೇಬೇಕು ಅಂತ ಸಹದೇವ ಹೇಳ್ತಾರಂತೆ. ಸೊ ಆ ಕ್ಲಾರಿಟಿ ಇದೆ ನೋಡು, ಒಂದು ವಿಷಯವನ್ನ ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು ಅನ್ನೋ ಕ್ಲಾರಿಟಿ, ಆ ಸ್ಪಷ್ಟತೆ ಮೊದಲನೇ ಗುಣ. ಎರಡನೇ ಗುಣ ನಕುಲ ಸುರಸುಂದರ, ಆದ್ರೆ ಮುಖಕ್ಕೆ ಮಸಿ ಬಳಸ್ಕೊಂಡು ರಸ್ತೆಯಲ್ಲಿ ಓಡಾಡ್ತಿದ್ದಂತೆ. ಪ್ರಜೆಗಳು ಏನ್ ಮಾಡ್ತಾ ಇದ್ದಾರೆ, ಗ್ರೌಂಡ್ ರಿಯಾಲಿಟಿ ಏನು, ವಾಸ್ತವತೆ ಏನು ಅಂತ ತಿಳ್ಕೊಂಡು ರಾಜ್ಯವನ್ನ ಆಳ್ಬೇಕು ಅಂತ ಆಸೆ ಪಟ್ಟಿದ್ರಂತೆ. ವಾಸ್ತವತೆಯನ್ನ ತಿಳ್ಕೊಳ್ಳೋದು, ಅದನ್ನ ಒಪ್ಕೊಳ್ಳೋದು ಎರಡನೇ ಗುಣ. ಮೂರನೇ ಗುಣ, ಭೀಮನಿಗಿದ್ದಂತ ಬಲ. ನೀವು ಯಾವ ಕ್ಷೇತ್ರ ಇದ್ರೂ ಸರಿ, ನಟನಾಗಿರಿ, ನಿರೂಪಕನಾಗಿರಿ, ನಟಿಯಾಗಿರಿ, ಅದರಲ್ಲಿ ಒಂದು ನಿಪುಣತೆ, ಒಂದು ಎಕ್ಸ್ಪರ್ಟೈಸ್, ಅದು ನಿಮ್ಮ ಬಲ. ಅರ್ಜುನನಿಗೆ ಕೇಳ್ತಾರೆ, ಮರ ಕಾಣ್ತಿದ್ಯಾ? ಇಲ್ಲ ಸರ್. ಕೊಂಬೆ? ಇಲ್ಲ ಸರ್. ಎಲೆ? ಇಲ್ಲ ಸರ್. ಹಕ್ಕಿ ಹೊಡೆದ್ರೆ ಹಕ್ಕಿ ಬೀಳೋದು. ಗಮನ ಇದೆಯಲ್ಲ, ಒಂದು ವಿಷಯದ ಬಗ್ಗೆ ಗಮನ, ಇಂಡಿಸ್ಟ್ರಾಕ್ಟಬಲ್, ಯಾವುದನ್ನು ನನ್ನ ಡಿಸ್ಟ್ರಾಕ್ಟ್ ಮಾಡಲ್ಲ ಅನ್ನೋ ಆ ಫೋಕಸ್. ಎಲ್ಲದಕ್ಕಿಂತ ಧರ್ಮ ಅಂದ್ರೇನು? ಸಮಥಿಂಗ್ ವಿಚ್ ಅಪ್ಲಿಫ್ಟ್ಸ್, ವಿಚ್ ಸಸ್ಟೈನ್ಸ್ ಅಂಡ್ ವಿಚ್ ಡಸ್ ನಾಟ್ ಎಕ್ಸ್ಟಿಂಗ್ವಿಶ್ ಅನದರ್ಸ್ ಫ್ಲೇಮ್. ಅಂದ್ರೆ ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕಕ್ ಬಿಡಬೇಕು ಅನ್ನೋ ನ್ಯಾಯಯುತವಾದ ವರ್ತನೆ. ಈ 5 ಇಟ್ಕೊಳ್ಳಿ, ಗೆಲುವು ನಿಮ್ದಾಗುತ್ತೆ. ಅದೇ ಪಂಚ ಪಾಂಡವರ ಪಂಚ್. ನೋಡಿ, ಪಂಚ ಪಾಂಡವರ ಪಂಚ್ ಕೊಟ್ಟಿದ್ದಾರೆ ಸರ್. ಅರವಿಂದ್ ಸರ್, ಥ್ಯಾಂಕ್ ಯು ಸೋ ಮಚ್. ರಮೇಶ್ ಸರ್, ಸಚ್ ಅ ವಂಡರ್ಫುಲ್ ಮೋಟಿವೇಟ್. ನಾನು ಕೇಳೋಣ ಅನ್ಕೊಂಡೆ, ನನ್ನ ಮನಸ್ಸಿನ ಮಾತು ನೀವು ಕೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಜೋರ್ ಚಪ್ಪಾಳೆ ಬರಲಿ ಫಾರ್ the wonderful human and a great motivator and a versatile actor and technician Ramesh Arvind sir ge barli jor chapale. Thank you and thank you for this. Prema ma'am, thank you so much for presenting this award. Thank you so much.